ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕುಟುಂಬ ವ್ಲಾಗ್ಸ್‌ಗೆ ಸ್ವಾಗತ. ಆಸೆ ಸೀರಿಯಲ್‌ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಮನೋಜ ಇಟ್ಕೊಂಡಿರೋ ಹೆಸರನ್ನ ಕೇಳಿ ಮನೆಯವರೆಲ್ಲರೂ ಬಿದ್ದು ಬಿದ್ದು ನಗ್ಬೇಕಾದ್ರೆ ರಂಗನಾಥ್ ಅವರು ಶಾಂತಿಗೆ ಬೈತಾರೆ. ಇದೇನು ಅಂತ ಹೆಸರಿಟ್ಟಿದ್ದಾರೆ ಇವ್ರಿಗೆ, ಇಂಥ ಹೆಸರನ್ನೆಲ್ಲ ಕಡಿಯೋದಾದ್ರೆ ಹೇಗೆ ಅಂತ ರಂಗನಾಥ್ ಅವರು ಕೇಳ್ಬೇಕಾದ್ರೆ, ಅಯ್ಯೋ ರೀ, ಈ ಹೆಸರನ್ನ ಇವನ್ ಹೆಸರು ಮುಂದೆ ಜೋಡಿಸ್ಕೊಂಡ್ರೆ ಇವನು ಕೋಟ್ಯಾಧಿಪತಿ ಆಗ್ತಾನಂತೆ, ನನ್ ಮಗ ಟಾಪ್ ಅಲ್ಲಿ ಬರ್ತಾನೆ, ಅದಕ್ಕೆ ರೀ ಇನ್ಮೇಲೆ ನೀವೆಲ್ರೂ ಇದೇ ರೀತಿನೇ ಕರಿಬೇಕು ಅಂತ ಶಾಂತಿ ಹೇಳ್ತಿರ್ತಾಳೆ. ಅಪ್ಪಯ್ಯ, ಇವನು ಬಿಸ್ನೆಸ್ ಅಲ್ಲಿ ದೊಡ್ಡ ವ್ಯಕ್ತಿಯಾಗಿ ನಿನಗೂ ಸಕ್ಕರೆಗೂ ಒಳ್ಳೆ ಹೆಸರು ತಂದ್ ಕೊಡ್ತಾನೆ ಅಂತಂದ್ರೆ ಇವನು ಇರೋ ಹೆಸರನ್ನು ಡಮ್ಮಿ ಮಾಡ್ಕೋತಾ ಇದ್ದಾನೆ ಅಪ್ಪಯ್ಯ ಅಂತ ಸೂರ್ಯ ಹೇಳ್ತಾನೆ. ಮನೋಜ್, ನೀವು ಓದಿರೋರಾಗಿ ಈ ರೀತಿ ನ್ಯೂಮರಾಲಜಿಲೇನ ನಂಬ್ತೀರಾ ಅಂತ ಶ್ರುತಿ ಕೇಳ್ಬೇಕಾದ್ರೆ, ಹಾ ಲೊಟ್ಟೆ, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಗಳೆಲ್ಲ ಇದೇ ರೀತಿನೇ ಹೆಸರು ಚೇಂಜ್ ಮಾಡ್ಕೊಳ್ಳೋದು ಅಂತ ಮನೋಜ ಹೇಳ್ತಾನೆ. ಅಲ್ಲ, ಬಿಸ್ನೆಸ್ ಅಲ್ಲಿ ಸರಿಯಾಗಿ ಕಷ್ಟಪಟ್ಟು ದುಡಿದ್ರೆ ಒಳ್ಳೆ ಹೆಸರು ಬರುತ್ತೆ, ಅದನ್ನ ಬಿಟ್ಟು ಇರೋ ಹೆಸರನ್ನ ಬದಲಾಯಿಸ್ಕೊಂಡ್ರೆ ಬಿಸ್ನೆಸ್ ಚೆನ್ನಾಗಿರುತ್ತಾ? ಶೋರೂಮ್ ಅಲ್ಲಿ ಹೊಸದಾಗಿ ಯಾವ ರೀತಿ ಪ್ಲಾನ್ ಮಾಡ್ಬೇಕು, ಲಾಭ ಆಗೋದ್ರ ಬಗ್ಗೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಅಂತ ಮೀನಾ ಹೇಳ್ಬೇಕಾದ್ರೆ, ಒಬ್ಬ ಇಂಟೆಲಿಜೆಂಟ್ಗೆ ಇದನ್ನೆಲ್ಲ ಪಾಠ ಹೇಳ್ಕೊಡ್ತಾ ಇದೀಯ ಮೀನಮ್ಮ ಅಂತ ಮನೋಜ ಕೇಳ್ತಾನೆ. ಏನೋ ನಿಮ್ಮಿಷ್ಟ, ಏನಾದ್ರೂ ಮಾಡ್ಕೊಳ್ಳಿ ಅಂತ ಮೀನಾ ಹೇಳ್ಬೇಕಾದ್ರೆ, ನನಗೆ ನಿನ್ಗಿಂತ ಬುದ್ಧಿ ಜಾಸ್ತಿನೇ ಇದೆ, ಯಾಕಂದ್ರೆ ನಾನು ಓದಿರೋನು ಅಂತ ಮನೋಜ ಹೇಳಿದಾಗ, ಲೇ ಪೆಂಗ್ಯ, ಹಂಗಿದ್ರೆ ನೀನ್ ಓದನ್ನ ನಂಬೇಕಾಗಿತ್ತು ಕಡೋ, ಇಷ್ಟೊಂದೆಲ್ಲ ಡಿಗ್ರಿಗಳನ್ನ ತಗೊಂಡ್ ಗುಡ್ಡೆ ಹಾಕೊಂಡಿದ್ಯಲ್ಲ, ಆ ಡಿಗ್ರಿಗಳನ್ನ ನಂಬದೆ, ನೀನ್ ಕಷ್ಟ ಪಡೋದನ್ನ ನಂಬದೆ, ನಿನ್ನ ಬುದ್ಧಿವಂತಿಕೆನ ಉಪಯೋಗಿಸ್ದೆ ಬರೀ ಹೆಸರನ್ನ ಬದಲಾಯಿಸಿ ಕೋಟ್ಯಾಧಿಪತಿ ಆಗ್ತಾನೆ ಅಂತ ಯಾವನೋ ಒಬ್ಬ ಹೇಳದ್ನಂತೆ. ಇದೇನೋ ನಿನ್ಗಿರೋ ಬುದ್ಧಿ, ಆದ್ರೂ ನಿನ್ಗೆ ಕರೆಕ್ಟ್ ಆಗಿ ಈ ಹೆಸರು ಸೂಟ್ ಆಗತ್ತೆ ಕಣ, ಪಪ್ಪರಪ್ಪ ಓದಿರೋ ಮುಟ್ಟಾಳ ಅಂತ ಹಿಂಗೆ ಹೇಳ್ಕೊಂಡು ಎಲ್ಲಾ ಕಡೆ ಹುಚ್ಚಂತರ ಅಲಿತೀಯ, ಅಲಿಯೋಗೋ ಅಂತ ಸೂರ್ಯ ರೇಗಾಡ್ತಾನೆ. ಏಯ್ ಬಾಯ್ ಮುಚ್ಚ ಸಾಕು, ನಿನ್ ಹತ್ರ ಯಾರಾದ್ರೂ ಕೇಳಿದ್ರೇನೋ ಅಂತ ಶಾಂತಿ ಕೇಳ್ತಾಳೆ. ಅತ್ತೆ, ಇದೆಲ್ಲ ನಿಮ್ಗೆ ಒಂದ್ ರೀತಿ ಕಾಮಿಡಿ ಅಂತ ಅನ್ನಿಸ್ತಾ ಇಲ್ವಾ? ಏನೋ ಹೆಸರಲ್ಲಿ 1-2 ಲೆಟರ್ನ ಚೇಂಜ್ ಮಾಡಿದ್ರೆ ಪರವಾಗಿಲ್ಲ, ಆದ್ರೆ ಈ ರೀತಿ ಇಡಿಯೋಟಿಕ್ ನೇಮ್ ಇಟ್ಕೊಂಡ್ರೆ ಮನೋಜ್ ಅವರು ಉದ್ಧಾರ ಆಗ್ತಾರ ಅಂತ ಶ್ರುತಿ ಕೇಳ್ತಾಳೆ. ಅಯ್ಯೋ ಶ್ರುತಿ, ಆ ಜ್ಯೋತಿಷಿಗಳು ಹೇಳಿದ್ರೆ ಹಂಗೆ ನಡೆಯುತ್ತಂತೆ ಅಂತ ಶಾಂತಿ ಹೇಳ್ತಾಳೆ. ಏ ಶಾಂತಿ, ನೀನು ಈ ಮೂಢ ನಂಬಿಕೆನ ತಲೆ ಕಟ್ಕೊಂಡು ಸೂರ್ಯನ್ ಮಾಡಿದನ್ನೆಲ್ಲ ಮರ್ತೋಗ್ಬಿಟ್ಟೇನೆ, ಈಗ ಇವನ್ ಸಿಕ್ಕದ್ನ ನಿನ್ಗೆ ಅಂತ ರಂಗನಾಥ್ ಅವ್ರು ಕೇಳ್ಬೇಕಾದ್ರೆ ಶಾಂತಿ ಸೂರ್ಯನ್ ಮುಖನೇ ನೋಡ್ತಿರ್ತಾಳೆ. ಅಲ್ಲ ಕಡೆ, ಯಾವನಾದ್ರೂ ಏನಾದ್ರೂ ಒಂದ್ ಹೇಳಿ ಹೆಸರು ಬದಲಾಯಿಸಿ ಅಂದಿದ ತಕ್ಷಣ ಇವನ್ ಬದಲಾಯಿಸ್ಬಿಡ್ತಾನ ಅಂತ ರಂಗನಾಥ್ ಅವರು ಕೇಳ್ತಾರೆ. ಲೇ ಪೆಂಗ್ಯ, ಅಲ್ಲ ಕಣ, ಹೆಸರನ್ನ ಬದಲಾಯಿಸಿದ ತಕ್ಷಣ ನೀನು ಕೋಟ್ಯಾಧಿಪತಿ ಆಗ್ಬೋದು ಅಂತ ಒಬ್ಬ ಜ್ಯೋತಿಷಿ ನಿಂಗೆ ಹೇಳಿದ್ನಲ್ಲ, ಅವರು ಅವ್ರ ಹೆಸರನ್ನ ಬದಲಾಯಿಸ್ಕೊಂಡು ಕೋಟ್ಯಾಧಿಪತಿಗಳಾಗಿದಾರಾ? ಏನ ನೀನು ಈ ಜ್ಯೋತಿಷ್ಯ, ಈ ಜಾತಕ ಅಂತ ಎಲ್ಲ ಇಟ್ಕೊಂಡು ಯಾರು ಶ್ರೀಮಂತರಾಗಲ್ಲ ಕಣೋ, ಅದನ್ನ ನಂಬಿ ಯಾಮಾರಿ ರೋಡ್ಗ್ ಬಂದಿರೋರೆ ಹೆಚ್ಚು ಅಂತ ಸೂರ್ಯ ಹೇಳ್ತಾನೆ. ನಿಂಗಿದೆಲ್ಲ ಗೊತ್ತಾಗಲ್ಲ, ಸುಮ್ನೆ ರಪ್ಪಿ ನೋಡ, ಇದ್ರಲ್ಲಿ ನಂಬಿಕೆ ಮುಖ್ಯ, ನಾನ್ ಅವ್ರನ್ನೇ ನಂಬ್ತೀನಿ, ನನಗೆ ಖಂಡಿತ ಆಗತ್ತೆ ಬಂದ್ಬಿಟ್ಟ ಹೇಳೋದಿಕ್ಕೆ ಅಂತ ಮನೋಜ ಹೇಳ್ತಿರ್ತಾನೆ. ನೋಡ್ರಿ, ಮನೋಜನ್ಗೆ ಕೋಟ್ಯಾಧಿಪತಿ ಆಗೋ ಯೋಗ ಇದೆ ಅಂತ ಹೇಳಿದ್ದಾರೆ, ಅವ್ನ್ ಚೆನ್ನಾಗಿದ್ರೆ ನಮ್ಗೆ ತಾನೇ ಖುಷಿ, ಇನ್ಮೇಲೆ ಎಲ್ರು ಇವನನ್ನ ಪಪ್ಪರಪ್ಪ ಮನೋಜ್ ಅಂತಾನೆ ಕರಿಬೇಕು ಅಂತ ಶಾಂತಿ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಶ್ರುತಿ ಮತ್ತೆ ಸೂರ್ಯ ಮತ್ತೆ ನಗೋದಿಕ್ಕೆ ಶುರು ಮಾಡ್ತಾರೆ. ಏನಪ್ಪಯ್ಯ, ಇವನನ್ನ ನಾನು ಕಿಂಡಲ್ ಮಾಡ್ಬಾರ್ದು ಅಂತ ಹೇಳಿ ಇವಾಗ ಇವನ್ನ ಕಿಂಡಲ್ ಮಾಡೋದಿಕ್ಕೆ ಸಕ್ಕರೆನೆ ನನ್ಗೆ ಒಂದ್ ಒಳ್ಳೆ ಹೆಸರನ್ನ ಕೊಡ್ತಾ ಇದಾರೆ, ಈಗೇನು ಸಕ್ಕರೆ, ಇವನನ್ನ ಇನ್ಮೇಲೆ ಪಪ್ಪರಪ್ಪ ಮನೋಜ್ ಅಂತಾನೆ ಕರಿಬೇಕಾ? ಕರಿಯೋಣ, ಯಾರ್ ಬೇಡ ಅಂದ್ರು? ಏನ್ಲಾ ಪಪ್ಪರಪ್ಪ, ಚೆನ್ನಾಗಿದ್ಯಾ? ಶೋರೂಮ್ ಅಲ್ಲಿ ಚೆನ್ನಾಗಿ ವ್ಯಾಪಾರ ಆಗ್ತಿದ್ಯಾ? ಪಪ್ಪರಪ್ಪ ಕೇಳೋದಕ್ಕೆ ಚೆನ್ನಾಗಿದ್ಯಾ ಅಂತ ಸೂರ್ಯ ಹೇಳ್ಬೇಕಾದ್ರೆ ಎಲ್ರು ನಗೋದಕ್ಕೆ ಶುರು ಮಾಡ್ತಾರೆ. ಇದರಿಂದ ಮನೋಜ ಮತ್ತೆ ಶಾಂತಿ ಇಬ್ರಿಗೂ ಕೋಪ ಬರುತ್ತೆ. ಏಯ್ ಸಾಕು ಸಾಕು, ಯಾರು ನಗ್ಬೇಡ್ರಪ್ಪ, ಅಪ್ಪಯ್ಯ ಸುಮ್ನೆ ಇರು ಅಪ್ಪಯ್ಯ, ಪಾಪ ಅವ್ರ ಆಸೆ ಪಡ್ತಾವ್ರೆ ಅಂತ ಕರ್ದೆ ಅಷ್ಟೇ ಅಪ್ಪ ಅಂತ ಸೂರ್ಯ ಹೇಳ್ದಾಗ, ಹಾ ಕರೆಕ್ಟ್ ಆಗಿ ಹೇಳಿದ್ರಿ, ಇನ್ಮೇಲೆ ನಾವು ಅದೇ ರೀತಿನೇ ಕರಿತೀವಿ, ಓಕೆನಾ ಪಪ್ಪರಪ್ಪ ಅಂತ ಶ್ರುತಿ ಹೇಳ್ಬೇಕಾದ್ರೆ, ಮನೋಜನ ಹೆಸರನ್ನು ಸೇರ್ಸಿ ಹೇಳ್ಬೇಕು ಅಂತ ಮನೋಜ ಹೇಳ್ತಾನೆ. ಏನ್ ಶ್ರುತಿ ನೀನು ಈ ರೀತಿ ಕರಿತೀಯ ಅಂತ ಹೇಳ್ತಾ ರವಿ ಮನೋಜನ ಹತ್ರ ಹೋಗಿ ಅವನ್ಗೆ ಶೇಕ್ ಹ್ಯಾಂಡ್ ಕೊಡ್ತಾ, ಸರಿ ಪಪ್ಪರಪ್ಪ ಮನೋಜ್ ಅಂತ ಹೇಳ್ತಾನೆ. ಏನೋ ಪಪ್ಪರಪ್ಪ ಮನೋಜ್ ಚೆನ್ನಾಗಿದ್ಯೇನೋ ಅಂತ ಸೂರ್ಯನು ಹೇಳ್ತಾನೆ. ಹೇ ಬಿಡು ಅವನನ್ನ ಅಂತ ಶಾಂತಿ ಹೇಳ್ಬೇಕಾದ್ರೆ, ಇರ್ಲಿ ಬಿಡು ಮಮ್ಮಿ, ಕರೆದ್ರಿ ಕರೀಲಿ, ಈ ಹೆಸರನ್ನ ಬದಲಾಯಿಸಿದ್ಮೇಲೆ ನಾವ್ ಯಾವ ರೇಂಜ್ಗೆ ಡೆವಲಪ್ಮೆಂಟ್ ಆಗ್ತೀನಿ ಅಂತ ಅವ್ರು ನೋಡ್ಲಿ ಅಂತ ಹೇಳ್ತಾ ಮನೋಜ ಅಲ್ಲಿಂದ ಹೊರಟೋಗ್ತಾನೆ. ಆಗ ಸೂರ್ಯ ಮತ್ತೆ ರವಿ ಇಬ್ರು ಬಿದ್ದು ಬಿದ್ದು ನಗ್ಬೇಕಾದ್ರೆ, ಹೋಗ್ರ ಆ ಕಡೆಗೆ ಅಂತ ಶಾಂತಿ ಇಬ್ರನ್ನು ತಳ್ತಾಳೆ. ರೀ, ಇನ್ಮೇಲೆ ಮನೋಜನ ಎಲ್ರು ಅದೇ ರೀತಿನೇ ಕರಿಬೇಕು, ಹೇಳ್ರಿ ನೀವೇನೆ ಅಂತ ಶಾಂತಿ ಹೇಳಿದಾಗ, ಪಪ್ಪರಪ್ಪ ಮನೋಜ್ ಅಲ್ವಾ ಸಕ್ರೆ ಅಂತ ಸೂರ್ಯ ಹೇಳ್ತಾನೆ. ಶಾಂತಿ, ನೀನು ಮತ್ತೆ ಆ ಮನೋಜ ಇಬ್ರು ಸೇರ್ಕೊಂಡು ಈ ಮನೇನ ಇನ್ನು ಅದ್ ಯಾವ ರೀತಿ ತಲುಪಿಸ್ತಿರೋ ಗೊತ್ತಿಲ್ಲ ಕಣೆ, ಇನ್ನು ಈ ಕಣ್ಣಲ್ಲಿ ಏನೇನ್ ನೋಡ್ಬೇಕೋ ಏನೋ, ಗುರುವೇ ಜಗನ್ನಾಥ ಅಂತ ಅನ್ಕೊಂಡು ರಂಗನಾಥ್ ಅವರು ಅಲ್ಲಿಂದ ಹೋಗ್ತಾರೆ. ಆ
ಅದೆಲ್ಲ ಚೆನ್ನಾಗೇ ಆಗತ್ತೆ ಅಂತ ಶಾಂತಿ ಹೇಳ್ಬೇಕಾದ್ರೆ ಮತ್ತೆ ಸೂರ್ಯ, ಮೀನಾ ಮತ್ತೆ ರವಿ, ಶ್ರುತಿ 4 ಜನ ಬಿದ್ದು ಬಿದ್ದು ನಗ್ತಾ ಇರ್ತಾರೆ. ಆಗ ಶಾಂತಿ ಎಲ್ರ ಕಡೆ ತಿರುಗಿ ಕಣ್ ಬಿಡ್ಬೇಕಾದ್ರೆ ಅವ್ರೆಲ್ರೂ ಅಲ್ಲಿಂದ ಓಡೋಗ್ಬಿಡ್ತಾರೆ. ಬೇಕು ಬೇಕು ಅಂತಾನೆ ನನ್ ಮಗನ ಎಲ್ರು ಕಿಂಡಲ್ ಮಾಡ್ತಾರೆ, ಪಾಪದ ಹುಡ್ಗ ಅದು ಅಂತ ಶಾಂತಿ ಹೇಳ್ಕೊಂಡು ತುಂಬಾನೇ ಒದ್ದಾಡ್ತಿರ್ತಾಳೆ. ಈ ಕಡೆ ಕ್ರಿಶ್ ಹೋಮ್ವರ್ಕ್ ಬರಿಬೇಕಾದ್ರೆ ಅಲ್ಲಿಗೆ ರೋಹಿಣಿ ಬರ್ತಾಳೆ. ಆಗ ಪ್ರಮೀಳಾ ಅವರು ಕ್ರಿಶ್ಗೆ ಒಳಗಡೆ ಹೋಗಿ ಓದ್ಕೊ ಅಂತ ಹೇಳಿದಾಗ ಕ್ರಿಶ್ ಅಲ್ಲಿಂದ ಎದ್ದೋಗ್ತಾನೆ. ಅಮ್ಮ ಅವ್ನ್ ಇಲ್ಲೇ ಕುತ್ಕೊಂಡು ಓದ್ಕೊಳ್ಳಿ ಬಿಡು ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಕಲ್ಯಾಣಿ ನಾನ್ ನಿನ್ನತ್ರ ಸ್ವಲ್ಪ ವಿಷಯ ಮಾತಾಡ್ಬೇಕಾಗಿತ್ತು ಕಣೆ, ಅದಕ್ಕೇನೆ ಅಂತ ಪ್ರಮೀಳಾ ಅವರು ಹೇಳ್ತಾರೆ. ಯಾಕಮ್ಮ, ಏನಾಯ್ತು, ಏನಾದ್ರೂ ಸಮಸ್ಯೆನಾ ಅಂತ ರೋಹಿಣಿ ಕೇಳ್ತಾಳೆ. ಪ್ರತಿ ದಿವ್ಸ ಏನಾದ್ರೂ ಒಂದು ಹೊಸ ಸಮಸ್ಯೆ ಬರ್ತಾನೆ ಇರುತ್ತಲ್ಲ ನಮ್ಗೆ, ಅದೇನ್ ಹೊಸ್ತಾ ಹೇಳು, ಆದ್ರೆ ಈ ತರ ಸಮಸ್ಯೆ ಬರುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ ಕಣೆ ಕಲ್ಯಾಣಿ ಅಂತ ಪ್ರಮೀಳಾ ಅವರು ಹೇಳಿದಾಗ, ಅಮ್ಮ ನಾನ್ ಈಗಾಗ್ಲೇ ತುಂಬಾನೇ ಟೆನ್ಷನ್ ಅಲ್ಲಿದ್ದೀನಿ, ಇದ್ರಲ್ಲಿ ನೀನ್ ಮತ್ತೆ ಇನ್ನೊಂದೇನಾದ್ರೂ ಸೇರ್ಸ್ಬೇಡ, ಅದೇನು ಅಂತ ಹೇಳು ಅಂತ ರೋಹಿಣಿ ಕೇಳ್ತಾಳೆ. ಇವತ್ತು ಕ್ರಿಶ್ ಸ್ಕೂಲಿಂದ ಕಾಲ್ ಮಾಡಿದ್ರು ಕಣೆ, ನನ್ನನ್ನ ಸ್ಕೂಲ್ಗೆ ಬರೋದಕ್ಕೆ ಹೇಳಿದ್ರು ಅಂತ ಪ್ರಮೀಳಾ ಅವ್ರು ಹೇಳ್ಬೇಕಾದ್ರೆ, ಅಮ್ಮ ನೀನ್ ನನ್ಗೆ ಫೋನ್ ಮಾಡಿ ಹೇಳ್ಬೋದಿತ್ತಲ್ವಾ ಅಂತ ರೋಹಿಣಿ ಕೇಳ್ತಾಳೆ. ನೀನು ಒಂದ್ ಮದ್ವೆಗೆ ಮೇಕಪ್ ಮಾಡಕ್ ಹೋಗಿದಲ್ವೇನೆ, ಅದಕ್ಕೆ ನೀನ್ ಯಾಕೆ ತೊಂದ್ರೆ ಕೊಡೋದು ಅಂತ ನಾನೇ ಹೋಗಿದ್ದೆ. ಅದು ಅಲ್ದೆ ನೀನು ಬೇಗ ಅಲ್ಲಿಂದ ಬರಕ್ ಆಗೋದಿಲ್ವಲ್ಲ, ಅದಕ್ಕೆ ಕಣೆ ಅಂತ ಪ್ರಮೀಳಾ ಅವರು ಹೇಳಿದಾಗ, ಸರಿ ಅಮ್ಮ ಅದೇನು ಅಂತ ಹೇಳು, ಕ್ರಿಶ್ ಸ್ಕೂಲಲ್ಲಿ ಏನ್ ಹೇಳಿದ್ರು ಅಂತ ರೋಹಿಣಿ ಕೇಳ್ತಾಳೆ. ಸ್ಕೂಲಲ್ಲಿ ಟೀಚರು ಕ್ರಿಶ್ ಬಗ್ಗೆ ಸ್ವಲ್ಪ ವಿಷಯಗಳನ್ನ ಹೇಳಿದ್ರು ಕಣೆ ಅಂತ ಪ್ರಮೀಳಾ ಅವ್ರು ಹೇಳಿದಾಗ, ಏನಮ್ಮ ಏನಾದ್ರೂ ಮಾರ್ಕ್ಸ್ ಏನಾದ್ರೂ ಕಡಿಮೆ ತಗೊಂಡಿದಾನಂತ, ಅದಕ್ಕೆ ನೀನನ್ ಕರೆದ್ರು ಮಾತಾಡ್ಸಿದ್ರಾ ಅಂತ ರೋಹಿಣಿ ಕೇಳ್ತಾಳೆ. ಮಾರ್ಕ್ಸು ಕಡಿಮೆ ಆಗಿದ್ರು ಪರವಾಗಿಲ್ಲ ಕಣೆ, ಆದ್ರೆ ಕ್ರಿಶ್ ಇವಾಗ ತನ್ ಜೊತೆ ಓದೋ ಹುಡುಗರ ಜೊತೆ ತುಂಬಾನೇ ಜಗಳ ಮಾಡ್ತಿದಾನಂತೆ ಕಣೆ, ಟೀಚರ್ ಹತ್ರ ಜಗಳ ಮಾಡ್ತಾನಂತೆ, ಅವ್ರ ಹತ್ರ ಸುಳ್ಳು ಹೇಳ್ತಾನಂತೆ, ಅಷ್ಟೇ ಯಾಕೆ ಜೊತೆಲ್ ಓದೋ ಹುಡುಗರುಗಳಿಗೆ ಹೊಡಿತಾನಂತೆ ಕಣೆ. ಇದೆಲ್ಲ ಅವ್ರು ಹೇಳ್ಬೇಕಾದ್ರೆ ನನ್ಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಕಣೆ ಕಲ್ಯಾಣಿ ಅಂತ ಪ್ರಮೀಳಾ ಅವರು ಹೇಳ್ಬೇಕಾದ್ರೆ, ಅಮ್ಮ ಇದನ್ನ ನಾನ್ ಹಿಂದೆ ನಂಬದಕ್ ಆಗ್ತಿಲ್ಲಮ್ಮ, ನಮ್ ಕ್ರಿಶು ಸುಳ್ಳು ಹೇಳಿದ್ನ, ಅವನು ಜಗಳ ಮಾಡದ್ನ, ಅವನು ಅಂತ ಹುಡುಗ ಅಲ್ವಲ್ಲಮ್ಮ, ನೀನು ಅವ್ರ ಹತ್ರ ಹೇಳ್ಬೋದಿತ್ತಲ್ವಮ್ಮ, ಅವ್ನ್ ಏನು ಎತ್ತ ಅಂತ ರೋಹಿಣಿ ಕೇಳ್ದಾಗ, ನಾ ಹೇಳ್ದೆ ಇರ್ತೀನೇನೆ, ನಾ ಹೇಳ್ದೆ ಅವ್ರಿಗೆ, ಆದ್ರೆ ಒಬ್ರು ಟೀಚರ್ ಅಲ್ಲ ಕಣೆ, ಅವ್ನ್ ಕ್ಲಾಸಿಗ್ ಬರೋ ಎಲ್ಲಾ ಟೀಚರ್ಗಳು ಇದನ್ನೇ ಹೇಳ್ತಾ ಇದಾರೆ, ಸ್ಕೂಲಲ್ಲಿರೋ ಎಲ್ರು ಕ್ರಿಶ್ ಮೇಲೇನೆ ಯಾಕೆ ಕಂಪ್ಲೇಂಟ್ ಮಾಡ್ಬೇಕು ಅಂತ ಪ್ರಮೀಳಾ ಅವರು ಹೇಳ್ಬೇಕಾದ್ರೆ, ಇದನ್ನ ಕೇಳಿ ರೋಹಿಣಿಗೆ ತುಂಬಾನೇ ಶಾಕ್ ಆಗತ್ತೆ. ಟೀಚರ್ ಹೇಳೋದು ಸತ್ಯನೇ ಅಲ್ವೇನೆ, ಅವ್ರು ಯಾವತ್ತೂ ಸುಳ್ಳು ಹೇಳೋದಿಲ್ಲ. ಇತ್ತೀಚೆಗೆ ಕ್ರಿಶ್ ತುಂಬಾನೇ ಬದ್ಲಾಗಿದ್ದಾನ್ ಕಣೆ, ಸ್ಕೂಲ್ಗೆ ಬರ್ಬೇಕಾದ್ರೆ ಅವನು ಒಳ್ಳೆ ಹುಡುಗ ಆಗಿದ್ದ, ಆದ್ರೆ ಹೋಗ್ತಾ ಹೋಗ್ತಾ ಅವನು ತುಂಬಾನೇ ಬದ್ಲಾಗಿದ್ದಾನೆ, ಅವ್ನ್ ಪಕ್ಕ ಕುತ್ಕೊಳ್ಳೋದಕ್ಕೆ ಹುಡುಗರುಗಳೇ ಭಯ ಪಡ್ತಾರಂತೆ ಕಣೆ. ಇದನ್ನ ನೀನು ಇವಾಗ್ಲೇ ಸರಿ ಮಾಡ್ಲಿಲ್ಲ ಅಂತಂದ್ರೆ ಅವ್ನ್ ದೊಡ್ಡವನಾಗ್ತಾ ಆಗ್ತಾ ದೊಡ್ಡ ರೌಡಿ ಆಗ್ಬಿಡ್ತಾನ್ ಕಣೆ, ಅವ್ನ್ ಜೀವನ ಹಾಳಾಗೋಗುತ್ತೆ, ಹಾಗಂತ ನಾನ್ ಹೇಳ್ತಾ ಇಲ್ಲ ಕಣೆ, ಅವ್ನ್ ಟೀಚರ್ ಸಹ ಹೇಳ್ತಾ ಇದಾರೆ ಅಂತ ಪ್ರಮೀಳಾ ಅವರು ಹೇಳ್ಬೇಕಾದ್ರೆ, ಅಲ್ಲಮ್ಮ ಯಾಕೆ ಈ ರೀತಿ ಮಾತಾಡ್ತಾ ಇದಾರೆ ಅವರು ಅಂತ ರೋಹಿಣಿ ಕೇಳ್ತಾಳೆ. ಯಾಕಂದ್ರೆ ಅಷ್ಟ್ರ ಮಟ್ಟಿಗೆ ಅವನು ಸ್ಕೂಲಲ್ಲಿ ನಡ್ಕೋತಾ ಇದ್ದಾನ್ ಕಣೆ, ಒಂದು ಅವನನ್ನ ಬದ್ಲಾಯಿಸಿ, ಇಲ್ಲ ಅಂದ್ರೆ ಅವನನ್ನ ಬೇರೆ ಸ್ಕೂಲ್ಗೆ ಕಳಿಸಿ ಅಂತ ಹೇಳ್ತಾ ಇದಾರೆ. ನನ್ಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಕಣೆ ಕಲ್ಯಾಣಿ ಅಂತ ಪ್ರಮೀಳಾ ಅವರು ಬೇಜಾರಲ್ಲಿ ಹೇಳ್ತಾರೆ. ಅಲ್ಲಮ್ಮ, ಒಳ್ಳೇದು ಕೆಟ್ಟದನ್ನೆಲ್ಲ ಹೇಳ್ಕೊಡ್ಬೇಕಾಗಿರೋದೇ ಅವ್ರೇ ಅಲ್ವಮ್ಮ, ಅದನ್ ಬಿಟ್ಟು ಸ್ಕೂಲಿಂದ ಕರ್ಕೊಂಡೋಗಿ ಅಂದ್ರೆ ಯಾವ ರೀತಿ ಸರಿ ಹೇಳು, ಅದು ತಪ್ಪಲ್ವಾ? ಯಾಕಮ್ಮ ಸ್ಕೂಲಲ್ಲಿ ಈ ರೀತಿ ಇರ್ರೆಸ್ಪಾನ್ಸಿಬಲ್ ಆಗಿ ನಡ್ಕೋತಾ ಇದಾರೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಅಲ್ಲ ಕಣೆ ಕಲ್ಯಾಣಿ, ಇದನ್ನೆಲ್ಲ ನಾವ್ ಹೋಗಿ ಕೇಳಕ್ಕಾಗತ್ತೇನೆ, ಇದೆಲ್ಲ ನಮ್ ಸ್ಕೂಲ್ ರೂಲ್ಸ್ಗೆ ಸೆಟ್ ಆಗೋದಿಲ್ಲ ಅಂತ ಅವರು ಮುಕ್ಕು ಕೊಡ್ದಂಗ್ ಹೇಳ್ತಿದಾರೆ ಕಣೆ, ಹೀಗೆ ಮಾಡಿದ್ರೆ ನಾವ್ ಟಿ.ಸಿ ಕೊಟ್ಟು ಕಳಿಸ್ತಾ ಇರ್ತೀವಿ ಅಂತ ಹೇಳಿದಾರೆ ಕಣೆ ಅಂತ ಪ್ರಮೀಳಾ ಅವರು ಹೇಳಿದಾಗ ರೋಹಿಣಿಗೆ ತುಂಬಾನೇ ಕೋಪ ಬರುತ್ತೆ. ಹಾಗೆ ಅವಳು ಕೋಪದಿಂದ ರೂಮ್ಗೆ ಹೋದಾಗ ಕ್ರಿಶ್ ಅಲ್ಲಿ ಬರಿತಾ ಕುತ್ಕೊಂಡಿರ್ತಾನೆ. ಏಯ್ ನಿನ್ನೆನೆ ನೀನು ಏನಂತ ಅನ್ಕೊಂಡಿದ್ಯೋ, ಸ್ಕೂಲಲ್ಲಿ ಏನೋ ಮಾಡ್ತಿದ್ಯಾ, ಬೇರೆ ಯಾರ ಜೊತೆನಾದ್ರೂ ಜಗಳ ಮಾಡ್ತಿದ್ಯೇನೋ, ಸುಳ್ಳೆಲ್ಲ ಹೇಳ್ತಿದ್ಯಾ, ನೀನೇನೆ ಕಣೋ ಕೇಳ್ತಾ ಇರೋದು, ಬಾಯ್ ಬಿಡೋ, ಈ ಅಭ್ಯಾಸ ಎಲ್ಲ ನಿನ್ಗೆ ಯಾವಾಗಿಂದ ಬಂತೋ ಹೇಳೋ, ಯಾಕೋ ಸುಳ್ಳು ಹೇಳ್ದೆ, ನೀನನ್ನ ಹೊಡೆದೆ ಬಿಟ್ನಲ್ಲ ಅದು ನನ್ ತಪ್ಪು, ಮಾಡ್ತೀನಿ ತಡಿ ಅಂತ ಹೇಳ್ತಾ ರೋಹಿಣಿ ಅವನ್ಗೆ ಹೊಡೆಯೋದಿಕ್ಕೆ ಅಂತ ಹೋದಾಗ ಪ್ರಮೀಳಾ ಅವರು ಬಂದು, ಏ ಕಲ್ಯಾಣಿ ಹೊಡಿಬೇಡ ಅಂತ ಅವಳನ್ನ ತಡಿತಾರೆ. ನೀ ಸುಮ್ನೆ ಇರಮ್ಮ, ಏಯ್ ನಿನ್ ಬಗ್ಗೆ ಟೀಚರ್ಗಳೆಲ್ಲ ತುಂಬಾನೇ ಕಂಪ್ಲೇಂಟ್ ಮಾಡಿದಾರ್ ಕಣ, ನೀನ್ ಯಾಕೋ ಹುಡುಗರ ಜೊತೆ ಎಲ್ಲ ಜಗಳಕ್ ಹೋಗಿದ್ದೆ, ಏಕೆ ಟೀಚರ್ ಹತ್ರ ಯಾಕೋ ಸುಳ್ಳು ಹೇಳ್ತಾ ಇದ್ಯಾ ಹೇಳೋ ಅಂತ ರೋಹಿಣಿ ಕೇಳ್ಬೇಕಾದ್ರೆ ಕ್ರಿಶ್ ಏನನ್ನು ಮಾತಾಡ್ದೆ ರೋಹಿಣಿನೇ ನೋಡ್ತಿರ್ತಾನೆ. ಏ ಕ್ರಿಶ್, ನಾನ್ ನಿನ್ನೇನೆ ಕೇಳ್ತಾ ಇರೋದು, ಉತ್ತರ ಕೊಡೋ, ಇಷ್ಟೆಲ್ಲಾ ಕೇಳ್ತಾ ಇದ್ರು ಅವಳು ಕಲ್ ಬಂಡೆ ತರ ಕುತ್ಕೊಂಡಿದ್ಯಾ ಹೇಳೋ ಅಂತ ರೋಹಿಣಿ ರೇಗಾಡ್ತಾಳೆ. ಕಲ್ಯಾಣಿ ಸುಮ್ನಿರೆ ಅಂತ ಪ್ರಮೀಳಾ ಅವರು ಹೇಳ್ಬೇಕಾದ್ರೆ, ಏಯ್ ಹೇಳೋ, ಯಾಕೋ ಸುಳ್ಳು ಹೇಳ್ದೆ ಹೇಳೋ, ಎಷ್ಟು ಕಷ್ಟಪಟ್ಟು ಈ ಸ್ಕೂಲ್ಗೆ ನಿನ್ನ ಸೇರ್ಸಿದೀನಿ ಅಂತ ನಿನ್ಗೆ ಗೊತ್ತು ತಾನೆ, ನಿನ್ಗೆ ಸ್ಕೂಲ್ ಫೀಸ್ ಕಟ್ಟೋದಕ್ಕೆ ನಾನ್ ಎಷ್ಟು ಕಷ್ಟ ಪಡ್ತಾ ಇದೀನಿ, ನೀನ್ ಯಾಕೋ ಈ ರೀತಿ ಎಲ್ಲ ಮಾಡ್ತಿದ್ಯಾ, ಒಳ್ಳೆ ಸ್ಕೂಲಲ್ಲಿ ಓದಿಸಿದ್ರೆ ನಿನ್ ಫ್ಯೂಚರ್ ಚೆನ್ನಾಗಿರುತ್ತೆ ಅಂತ ನಿನ್ನ ಅಲ್ಲಿ ಓದಿಸ್ತಾ ಇದೀನಿ, ಅಂತ ಜಾಗದಲ್ಲಿ ನೀನ್ ಯಾಕೋ ನನಗೆ ಇಂತ ಕೆಟ್ಟ ಹೆಸರು ತಂದಿದ್ಯಾ ಹೇಳೋ
ಉತ್ತರ ಕೊಡ ಅಂತ ರೋಹಿಣಿ ರೇಗಾಡ್ತಾ ಕ್ರಿಶ್ಗೆ ಜೋರಾಗಿ ಕಣ್ಬಿಡ್ತಿರ್ತಾಳೆ. ಏ ಕಲ್ಯಾಣಿ, ಕಿರ್ಚಿದೆ ಸೈಲೆಂಟ್ ಆಗಿ ಕೇಳೆ ಅಂತ ಪ್ರಮೀಳಾ ಅವರು ಹೇಳ್ತಾರೆ. ನೀ ಸುಮ್ನೆ ಇರಮ್ಮ ಸಾಕು. ಏಯ್ ಹೇಳೋ, ಫಸ್ಟ್ ಆಫ್ ಆಲ್ ಯಾರನ್ನ ನೋಡಿ ನೀನು ಸುಳ್ಳು ಹೇಳೋದನ್ ಕಲ್ತಿಯೋ ಹೇಳೋ, ಯಾರಿಂದ ಕಲ್ತ್ಕೊಂಡೆ ಅಂತ ರೋಹಿಣಿ ಕೇಳ್ಬೇಕಾದ್ರೆ ನಿಮ್ಮಿಂದನೇ ಕಲ್ತಿದ್ದು ಅಂತ ಕ್ರಿಶ್ ಹೇಳ್ತಾನೆ. ಅದನ್ನ ಕೇಳಿ ರೋಹಿಣಿಗೆ ಶಾಕ್ ಆಗತ್ತೆ. ಏನು, ನನ್ನಿಂದ ಕಲ್ತ್ಕೊಂಡ್ಯಾ? ಏನೋ ನನ್ನ ಹತ್ರನೇ ಸುಳ್ಳು ಹೇಳ್ತಾ ಇದ್ಯಾ? ನಾನ್ ನಿನಗೆ ಸುಳ್ಳು ಹೇಳೋ ಅಂತ ಹೇಳ್ಕೊಟ್ಟಿದೀನೇನೋ ಅಂತ ರೋಹಿಣಿ ಕೇಳ್ಬೇಕಾದ್ರೆ, ಹೌದು ನೀವೇ ತಾನೇ ಮನೋಜ್ ಡ್ಯಾಡಿ ಮನೇಲಿರ್ಬೇಕಾದ್ರೆ ಸುಳ್ಳು ಹೇಳೋದನ್ನ ಕಲ್ಸಿದ್ದು ಅಂತ ಕ್ರಿಶ್ ಹೇಳ್ಬೇಕಾದ್ರೆ ಅದನ್ನ ಕೇಳಿ ರೋಹಿಣಿ ಮನ್ಸು ಒಡ್ದೋಗತ್ತೆ. ಮತ್ತೆ ಫೋನಲ್ಲಿ ಯಾರತ್ರ ಏನಾದ್ರು ಮಾತಾಡ್ಬೇಕಾದ್ರೆ ಬರೀ ಸುಳ್ಳೇ ಹೇಳ್ತೀಯಾ? ನೀನು ತಪ್ಪಾಡಿ ಸಿಕ್ಕಾಕೊಳ್ಬೇಕಾದ್ರೆಲ್ಲ ಯಾವ್ದಾದ್ರು ಸುಳ್ಳು ಹೇಳಿ ತಪ್ಪಿಸ್ಕೋತೀಯಾ? ಆಗಾಗ ನನ್ ಹತ್ರ ಮತ್ತೆ ಅಜ್ಜಿ ಹತ್ರ ಕೋಪ ಮಾಡ್ಕೋತೀಯಾ? ಇತ್ತೀಚ್ಗೆ ನಿನ್ ಹತ್ರ ಮಾತಾಡೋದಕ್ಕೆ ಭಯ ಆಗುತ್ತೆ ಅಮ್ಮ. ನಿನ್ನ ನೋಡಿನೇ ಕಣಮ್ಮ ನಾನ್ ಕಲ್ತಿರೋದು. ನಾನ್ ಇದನ್ನೆಲ್ಲ ಮಾಡ್ಬೇಕಾದ್ರೆ ಇದನ್ನ ತಪ್ಪು ಅಂತ ಹೇಳ್ತಾರೆ, ಆದ್ರೆ ನೀನ್ ಇದನ್ನೆಲ್ಲ ಮಾಡಿದ್ದು ತಪ್ಪೇ ತಾನೆ ಅಂತ ಕ್ರಿಶ್ ರೋಹಿಣಿನ ಪ್ರಶ್ನೆ ಮಾಡ್ತಾನೆ. ಇದಕ್ಕೆ ರೋಹಿಣಿಗೆ ಏನ್ ಉತ್ತರ ಕೊಡ್ಬೇಕು ಅನ್ನೋದು ಗೊತ್ತಾಗದೆ ತುಂಬಾನೇ ಒದ್ದಾಡೋಗ್ಬಿಡ್ತಾಳೆ. ಹಾಗೆ ಕಣ್ಣೀರ್ ಹಾಕ್ತಾ ರೂಮಿಂದ ಆಚೆಗೆ ಹೊರಟೋಗ್ತಾಳೆ. ಏ ಕಲ್ಯಾಣಿ, ಅವನೇನೋ ಗೊತ್ತಿಲ್ದೆ ಅಂತ ಪ್ರಮೀಳಾ ಅವರು ಹೇಳ್ಬೇಕಾದ್ರೆ, ಅಮ್ಮ ನೀನ್ ಇಲ್ಲಿಂದ ಹೊರಟೋಗಿವಾಗ ಅಂತ ರೋಹಿಣಿ ಹೇಳ್ತಾಳೆ. ನೋಡ್ದೇನೆ ನಿನಗಿರೋ ಕೋಪನೇ ಅವನಿಗೂ ಬಂದಿದೆ ಕಣೆ. ನಾನ್ ಮೊದ್ಲೇ ಹೇಳ್ದೆ ಕಣೆ, ಕ್ರಿಶ್ ಬೆಳಿತಾರ ಹುಡ್ಗ, ಅವ್ನ್ಗೆಲ್ಲ ಅರ್ಥ ಆಗತ್ತೆ ಅಂತ. ಆದ್ರೆ ನಿನಗ್ ಅರ್ಥ ಆಗ್ಲಿಲ್ಲ ಅದು. ಇವಾಗ್ ನೋಡೆ, ಅವ್ನ್ ಸ್ಕೂಲಲ್ಲಿ ಕೆಟ್ಟ ಹೆಸರು ತಗೊಳೋದಕ್ಕೆ ನೀನೇ ಕಾರಣ ಆಗ್ಬಿಟ್ಟಿಯಲ್ಲೇ ಅಂತ ಪ್ರಮೀಳಾ ಅವರು ಕೇಳ್ತಾರೆ. ಆಗ ರೋಹಿಣಿ ಪ್ರಮೀಳಾ ಅವ್ರನ್ನ ನೋಡ್ಬೇಕಾದ್ರೆ, ಇದ್ ಹೀಗೆ ಕಂಟಿನ್ಯೂ ಆದ್ರೆ ಅವ್ನ್ ಜೀವನ ಏನಾಗ್ಬೇಕು ಹೇಳು? ಕಲ್ಯಾಣಿ, ಹೆತ್ತಿರೋ ತಂದೆ ತಾಯಿಗಳು ಮಕ್ಳಿಗೆ ಮಾದರಿ ಆಗಿರ್ಬೇಕು ಕಣೆ. ತಂದೆ ತಾಯಿನ ನೋಡೇನೆ ಮಕ್ಳುಗಳು ಕಲಿಯೋದು. ಎಲ್ಲದನ್ನು ಕಲ್ತ್ಕೋತಾ ಇರ್ತಾರ ಕಣೆ ಅವರು ನೋಡಿ ನೋಡಿ. ನೀನು ಆ ಮನೆಗ್ ಹೋಗಿ ನಿನ್ ಬಗ್ಗೆ ಸುಳ್ಳು ಹೇಳಿ ಏನೇ ಕೇಳಿದ್ರು ಅದ್ರಲ್ಲಿ ಬರೀ ಸುಳ್ಳಲ್ಲೇ ಜೀವನ ಮಾಡ್ಕೊಂಡು ಹೊಟ್ಟೋದಿಯಲ್ಲೇ. ಆ ಪಾಪ ಇವತ್ತು ನಿನ್ ಮಗನ್ನ ಸುತ್ಕೊಂಡು ಅವ್ನ್ಗೆ ನೋವು ಕೊಡ್ತಾ ಇದೆ ಕಣೆ. ನೋಡ್ದೇನೆ, ನೀನ್ ಜೀವನನ ಉಳಿಸ್ಕೊಳ್ಳೋದಕ್ಕೋಸ್ಕರ ಸುಳ್ಳು ಹೇಳ್ದೆ ಅಂತ ಹೇಳ್ದೆ. ಆದ್ರೆ ಒಂದ್ ಮಾತ್ ಹೇಳ್ತೀನಿ ಕೇಳೆ ಕಲ್ಯಾಣಿ, ನಾವ್ ಮಾಡೋ ಪ್ರತಿಯೊಂದು ತಪ್ಪುಗೂ ಪ್ರತಿಫಲ ಅನ್ನೋದಿರತ್ತೆ ಕಣೆ. ನೀನ್ ಮಾಡಿದ ತಪ್ಪಿಗೆ ಪ್ರತಿಫಲ ಇದು. ನೋಡೆ ಯಾವ ರೀತಿ ಆಗಿದ್ದಾನೆ ಅವನು. ಅಲ್ಲ ಕಣೆ, ಬರೀ ನೀನು ನಿನ್ ಜೀವನದ ಬಗ್ಗೆ ಯೋಚನೆ ಮಾಡ್ದೆ, ಆದ್ರೆ ಕ್ರಿಶ್ ಜೀವನದ ಬಗ್ಗೆ ಯಾವತ್ತಾದ್ರೂ ಯೋಚನೆ ಮಾಡಿದ್ದೇನೆ? ಈಗ್ಲಾದ್ರೂ ನಿನ್ ಮಗನ್ ಬಗ್ಗೆ ಅವನ್ ಜೀವನದ ಬಗ್ಗೆ ಯೋಚನೆ ಮಾಡೆ ಕಲ್ಯಾಣಿ. ಅವನಿಗೋಸ್ಕರ ಜೀವನ ಮಾಡೋದಿಕ್ಕೆ ಯೋಚನೆ ಮಾಡೆ. ಇದಕ್ಕೂ ಮೇಲೆ ನೀನು ಬರೀ ಸುಳ್ಳು ಹೇಳ್ಕೊಂಡೆ ಜೀವನ ಮಾಡ್ದೆ ಅಂತಂದ್ರೆ ಅವ್ನ್ ಜೀವನ ಹಾಳಾಗೋಗುತ್ತೆ ಕಣೆ. ನೀನ್ ಹೊಟ್ಟೆಲ್ ಹುಟ್ಟಿದಾನೆ ಅನ್ನೋ ಪಾಪ ಬಿಟ್ರೆ ಅವ್ನ್ ಇನ್ನೇನ್ ಪಾಪ ಮಾಡಿದಾನೆ ಅಂತ ಪ್ರಮೀಳಾ ಅವರು ಕೇಳ್ಬೇಕಾದ್ರೆ ರೋಹಿಣಿ ಅಳ್ತಿರ್ತಾಳೆ. ಕಲ್ಯಾಣಿ, ಅಳಬೇಡ ಕಣೆ, ನೀನು ಅಳ್ಳಿ ಅಂತ ನಾನ್ ಈ ಮಾತನ್ನ ಹೇಳಿಲ್ಲ ಕಣೆ. ಕ್ರಿಶ್ ಜೀವನನಾದ್ರೂ ಚೆನ್ನಾಗಿರ್ಬೇಕಲ್ವೇನೆ? ನಿನ್ ಜೀವನ ಅಂತೂ ಹೋಯ್ತು, ಆದ್ರೆ ಅವನನ್ನ ನಾವು ಅದೇ ರೀತಿ ಬಿಡಕ್ ಆಗೋದಿಲ್ಲ. ನಾನ್ ಇನ್ನೂ ಎಷ್ಟ್ ದಿವ್ಸ ನಿಮ್ ಜೊತೆ ಇರ್ತೀನೋ ನನ್ಗೆ ಗೊತ್ತಿಲ್ಲ ಕಣೆ. ನಾನ್ ಹೋದ್ಮೇಲೆ ಕೃಷಿಗೆ ಅಂತ ಇರೋದು ನೀನ್ ಒಬ್ಳೆ ಕಣೆ. ನಾಳೆ ಅವ್ನ್ ಭವಿಷ್ಯ ಹೇಗಿರುತ್ತೋ ಏನೋ ಅನ್ನೋದು ಭಯ ಆಗ್ಬಿಟ್ಟಿದೆ ಕಣೆ. ಈಗ ನೀನು ಅವ್ನ್ ಜೀವನಕ್ಕೆ ಯಾವ ನಿರ್ಧಾರ ತಗೋತೀಯೋ ಅದ್ರಿಂದ ಅವ್ನ್ ಭವಿಷ್ಯ ಹೇಗಿರುತ್ತೆ ಅನ್ನೋದು ಗೊತ್ತಾಗತ್ತೆ ಕಣೆ. ಚೆನ್ನಾಗಿ ಯೋಚನೆ ಮಾಡಿ ಒಂದ್ ತೀರ್ಮಾನಕ್ ಬಾ ಅಂತ ಹೇಳ್ತಾ ಪ್ರಮೀಳಾ ಅವರು ಅಲ್ಲಿಂದ ಹೋಗ್ತಾರೆ. ರೋಹಿಣಿ ಏನ್ ಮಾಡೋದು ಅಂತ ಗೊತ್ತಾಗದೆ ಕಣ್ಣೀರ್ ಹಾಕ್ತಾ ಕುತ್ಕೋತಾಳೆ. ಅಯ್ಯೋ ದೇವ್ರೆ, ನನ್ ಮಗನ್ ಜೀವನ ನನ್ನಿಂದಾನೇ ಹಾಳಾಗೋಯ್ತಲ್ಲ. ಅದು ನನ್ ಕಣ್ಣಕ್ ಕಾಣಿಸ್ಲೂ ಇಲ್ವಲ್ಲ. ಸುಳ್ಳು ಹೇಳಿ ನನ್ ಜೀವನನ ಕಾಪಾಡ್ಕೋಬೇಕು ಅಂತ ನಾನ್ ಅನ್ಕೊಂಡೆ, ಆದ್ರೆ ಆ ಸುಳ್ಳು ನನ್ ಮಗನ್ ಮನ್ಸನ್ನು ಕೆಡ್ಸಿ ಅವನು ಸುಳ್ಳು ಹೇಳೋ ರೀತಿ ಮಾಡ್ಬಿಡ್ತಲ್ಲ. ಕ್ರಿಶ್ ಎಲ್ಲಿ ತಪ್ಪ ದಾರಿಲಿ ಹೊರಟೋಗ್ಬಿಡ್ತಾನೋ ಅಂತ ನನಗೆ ತುಂಬಾನೇ ಭಯ ಆಗ್ತಿದೆ. ನನ್ ಮಗನ್ಗೆ ನಾನೇ ದ್ರೋಹ ಅನ್ಯಾಯ ಮಾಡ್ಬಿಟ್ಟೆ ಅನ್ನೋ ಕೊರಗು ನನ್ನಲ್ಲಿ ಕಾಡ್ತಾ ಇದೆ. ಅವ್ನ್ ಚೆನ್ನಾಗಿರ್ಬೇಕು, ಅವ್ನ್ ಚೆನ್ನಾಗ್ ಬಾಳ್ಬೇಕು, ಹೇಗಾದ್ರೂ ಮಾಡಿ ಅವನನ್ನ ಒಳ್ಳೆ ವ್ಯಕ್ತಿ ಮಾಡ್ಬೇಕು. ನಾನ್ ಏನ್ ಮಾಡ್ಲಿ ಅಂತ ಹೇಳ್ಕೊಂಡು ರೋಹಿಣಿ ಕಣ್ಣೀರಾಗ್ತಿರ್ತಾಳೆ. ಈ ಕಡೆ ಕ್ರಿಶ್ ಮಲ್ಕೊಂಡ್ಮೇಲೆ ಅವನ ಹತ್ರ ಹೋಗಿ ಕುತ್ಕೊಂಡು ರೋಹಿಣಿ ಅವ್ನ್ ತಲೆ ಸವರ್ತಾ, ನನಗೆ ಕ್ರಿಶ್ ಜೀವನನೇ ಮುಖ್ಯ, ಅವ್ನ್ ಭವಿಷ್ಯನೇ ಮುಖ್ಯ. ನನ್ ಜೀವನಕ್ಕೋಸ್ಕರ ನಾನು ಬೇರೆಯವ್ರ ಜೊತೆ ಹೋರಾಡೋದಕ್ಕಿಂತ ಕ್ರಿಶ್ ಜೀವನಕ್ಕೆ ಏನ್ ಮುಖ್ಯನೋ ಅದನ್ ಮಾಡೋದೇ ಒಳ್ಳೇದು ಅಂತ ರೋಹಿಣಿ ತೀರ್ಮಾನ ತಗೋತಾಳೆ. ಈ ಕಡೆ ಬೆಳಗ್ಗೆನೆ ಸೂರ್ಯ ತಾರಾ ಮತ್ತೆ ಮಂಜನ್ ಮದ್ವೆ ಮಾಡ್ಸೋದಕ್ಕೋಸ್ಕರ ಅಂತ ಪ್ರತಿಯೊಂದನ್ನು ರೆಡಿ ಮಾಡಿ ಮೀನಲ್ ಹತ್ರ ಬಂದ್ ಹೇಳ್ತಾನೆ. ಏ ಮೀನಮ್ಮ, ಎಲ್ಲ ರೆಡಿ ಆಗೋಯ್ತು ಅಂತ ಸೂರ್ಯ ಹೇಳ್ದಾಗ, ರೆಡಿನಾ? ಏನ್ರಿ ಅದು ಅಂತ ಮೀನಾ ಕೇಳ್ತಾಳೆ. ನೋಡಮ್ಮ, ಮದ್ವೆ ಆಗೋದಕ್ಕೆ ಹುಡುಗ ಹುಡುಗಿ ರೆಡಿ ಇದಾರೆ, ಈಗ ಮದ್ವೆ ಡೇಟು ರೆಡಿ ಆಯ್ತು ಅಂತ ಸೂರ್ಯ ಹೇಳ್ಬೇಕಾದ್ರೆ, ಮಂಜ ಮತ್ತೆ ತಾರನ್ ಮದ್ವೆ ಬಗ್ಗೆನಾ ಅಂತ ಮೀನಾ ಕೇಳ್ತಾಳೆ. ಹೌದು ಕಣಮ್ಮ, ಅವನ್ ಮದ್ವೆಗೆ ರಿಜಿಸ್ಟರ್ ಆಫೀಸಲ್ಲಿ ರೆಡಿ ಮಾಡಿದ್ವಲ್ಲ ಅದೆಲ್ಲ ರೆಡಿ ಇದೆಯಂತೆ. ನೆಕ್ಸ್ಟ್ ಗುರುವಾರ ಕರೀತಾ ಇದಾರೆ ಅಂತ ಸೂರ್ಯ ಹೇಳ್ತಾನೆ. ಆಗ ಮೀನಾ ಯೋಚನೆ ಮಾಡ್ಬೇಕಾದ್ರೆ, ಯಾಕ್ ಮೀನಾ, ಏನಾಯ್ತು? ಇದನ್ ಕೇಳಿ ನಿನ್ಗೆ ಖುಷಿ ಆಗ್ತಿಲ್ವಾ? ಯಾಕೆ ಹಿಂಗ್ ಸೈಲೆಂಟ್ ಆಗಿ ನಿಂತಿದ್ಯಾ ಅಂತ ಸೂರ್ಯ ಕೇಳ್ದಾಗ, ಇಲ್ಲ ರೀ, ನನ್ಗೆ ಯಾಕೋ ಭಯ ಆಗ್ತಿದೆ ಅಂತ ಮೀನಾ ಹೇಳ್ತಾಳೆ. ಅಷ್ಟ್ರಲ್ಲಿ ರವಿ ಮತ್ತೆ ಶ್ರುತಿ ಅಲ್ಲಿಗ್ ಬರ್ತಾರೆ. ಅಯ್ಯ, ನೀನ್ ಯಾಕಮ್ಮ ಭಯ ಪಡ್ತಾ ಇದ್ಯಾ? ಎಲ್ಲ ಕರೆಕ್ಟ್ ಆಗಿ ಹೋಗ್ತಾ ಇದೆ. ಲವ್ ಮಾಡ್ತಿರೋ ಇಬ್ರಿಗೆ ಮದ್ವೆ ಮಾಡ್ತಿದೀವಿ ಅಷ್ಟೇನೆ. ಅದಾಯ್ತು ಅಂದ್ರೆ ಅವರಿಬ್ರು ಇನ್ನು ಖುಷಿಯಾಗಿರ್ತಾರೆ ಅಂತ ಸೂರ್ಯ ಹೇಳ್ತಾನೆ. ಏನೋ ಮಂಜನ್ ಮದ್ವೆ ಬಗ್ಗೆ ಮಾತಾಡ್ತಾ ಇದ್ಯಾ ಅಂತ ರವಿ ಕೇಳ್ತಾನೆ.
ಹೌದು ಕಣ ಮಂಗ್ಯ, ರಿಜಿಸ್ಟರ್ ಆಫೀಸಲ್ಲಿ ಡೇಟ್ ಕನ್ಫರ್ಮ್ ಮಾಡಿದ್ದಾರೆ ಅಂತ ಸೂರ್ಯ ಹೇಳ್ತಾನೆ. ವಾವ್, ಒಳ್ಳೆ ವಿಷಯನೇ ಅಲ್ವಾ ಇದು. ಇದಕ್ಕೆ ಯಾಕೆ ಭಯ ಪಡ್ತಾ ಇದ್ದೀರಾ ಅಂತ ಶ್ರುತಿ ಕೇಳ್ಬೇಕಾದ್ರೆ, ಅದು ಹಾಗಲ್ಲ ಶ್ರುತಿ. ಮದ್ವೆ ಆಗ್ಬೇಕಾದ್ರೆ ಎಲ್ರೂ ಆಶೀರ್ವಾದದ ಜೊತೆ ಮದ್ವೆ ಆದ್ರೆ ಅದು ಒಳ್ಳೇದಲ್ವಾ. ಆದ್ರೆ ಇಲ್ಲಿ ಆತರ ಅಲ್ಲ. ಯಾವಾಗ ಯಾವ ಸಮಸ್ಯೆ ಬರುತ್ತೋ ಅಂತ ತಲೆನೋವಿರುತ್ತೆ ಅಂತ ಮೀನಾ ಹೇಳ್ತಾಳೆ. ಮೀನಾ, ಅದಕ್ಕೇನ್ ಮಾಡಕ್ಕಾಗತ್ತೆ ಹೇಳು. ಲವ್ ಮ್ಯಾರೇಜ್ ಅಂದ್ಮೇಲೆ ಸ್ವಲ್ಪ ರಿಸ್ಕ್ ತಗೊಳ್ಳೇಬೇಕು. ಅದ್ರಲ್ಲೂ ಮನೆಯವ್ರಿಗೆ ಗೊತ್ತಿಲ್ದೆ ಮದ್ವೆ ಮಾಡೋದಂದ್ರೆ ಇನ್ನೂ ರಿಸ್ಕ್ ಜಾಸ್ತಿ. ನೋಡಿಲಿ, ಇಬ್ರು ಎಕ್ಸ್ಪೀರಿಯನ್ಸ್ ಅವ್ರು ನಿಂತಿದಾರಲ್ಲ ಇಲ್ಲೇನೆ ಅಂತ ಸೂರ್ಯ ಹೇಳ್ದಾಗ, ಲೋ ಸೂರ್ಯ, ಏನೋ ನಿಂದು ಅಂತ ರವಿ ಹೇಳ್ತಾನೆ. ಹೌದು ಕಣ ರವಿಗಾನ್, ಇಬ್ರು ಮನೆಯವ್ರಿಗೂ ಹೇಳ್ದೆ ಮದ್ವೆ ಮಾಡ್ಕೊಂತಾನೆ ಬಂದಿದ್ ನೀವು. ಅಷ್ಟೇ ಯಾಕೆ, ಈ ಹೂವಮ್ಮನೋ ಸಾಕ್ಷಿಗೆ ಸೈನ್ ಮಾಡಿಲ್ವಾ ಅಂತ ಸೂರ್ಯ ಹೇಳ್ದಾಗ, ರೀ, ಅದನ್ ನನಗೆ ಗೊತ್ತಿಲ್ದೆ ನಾನ್ ಸೈನ್ ಮಾಡಿದ್ದು. ನೀವು ಮತ್ತೆ ಅತ್ತೆ ಇಬ್ರು ಇದನ್ನ 1000 ಸಲಿ ಹೇಳಿದೀರಾ ನನಗೆ ಅಂತ ಮೀನಾ ಹೇಳ್ಬೇಕಾದ್ರೆ, ಮೀನಾ, ಅದ್ ಹಂಗಲ್ಲಮ್ಮ. ಆ ರೀತಿ ಮದ್ವೆ ಮಾಡ್ಕೊಂಡು ಇವ್ರಿಬ್ರು ಖುಷಿಯಾಗಿ ತಾನೇ ಇದಾರೆ ಏನಾ ರವಿಗಾನ್ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಹ್ಞೂ ಕಣ, ಹಂಗೆ ಅನ್ಕೋತೀನಿ ಅಂತ ರವಿ ಹೇಳ್ತಾನೆ. ಏನು ಅನ್ಕೊಳ್ಳೋದಾ ಅಂತ ಶ್ರುತಿ ಕೇಳ್ಬೇಕಾದ್ರೆ, ಶ್ರುತಿ, ಇಲ್ಲಮ್ಮ, ನಾನ್ ಚೆನ್ನಾಗಿದ್ದೀನಿ, ಸೂಪರ್ ಆಗಿದ್ದೀನಿ ಅಂತ ರವಿ ಹೇಳ್ತಾನೆ. ಹಂಗ್ ಬಾ ದಾರಿಗೆ ಅಂತ ಶ್ರುತಿ ಹೇಳ್ಬೇಕಾದ್ರೆ, ನೋಡು ಮೀನಾ, ಎಲ್ಲ ಸ್ಟಾರ್ಟಿಂಗ್ ಅಲ್ಲಿ ಹಂಗೆ ಇರ್ತಾರಮ್ಮ, ಆಮೇಲೆಲ್ಲ ಸರಿ ಹೋಗುತ್ತೆ. ಮದ್ವೆ ಆದ್ಮೇಲೆ ಅವ್ರ ಮನೆಯವರೆಲ್ಲ ಸೈಲೆಂಟ್ ಆಗ್ಬಿಡ್ತಾರೆ ನೋಡು. ಈ ಮೈಕ್ ಅವ್ರ ಅಪ್ಪ ಅಮ್ಮನು ತೊಂದ್ರೆ ಕೊಟ್ರು, ಅದೆಲ್ಲ ಆದ್ಮೇಲೆ ಅದನ್ನೆಲ್ಲ ಮರ್ತು ಅವರು ಒಪ್ಕೊಂಡ್ರು ತಾನೆ ಅವ್ರೇನ ಅಂತ ಸೂರ್ಯ ಹೇಳ್ದಾಗ, ನೋಡ್ರಿ, ಶ್ರುತಿ ಅವ್ರ ಅಪ್ಪ ಅಮ್ಮನ್ ತರ ಆ ವಿಶಾಲಾಕ್ಷಿ ಇಲ್ಲ. ಆ ವಿಶಾಲಾಕ್ಷಿ ಎಂತೋಳು ಅಂತ ನಾನ್ ಹೇಳಿ ನಿಮ್ಗೆ ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನೇ ಅಂತ ಬಂದ್ರೇನೋ ಮಾತಿಗ್ ಮುಂಚೆ ರೌಡಿಸಂ ಮಾಡ್ತಾಳೆ. ಹಾಗಿರ್ಬೇಕಾದ್ರೆ ನಾವ್ ಅವಳನ್ನ ಮೇಂಟೈನ್ ಮಾಡಕ್ ಆಗುತ್ತೇನ್ರಿ, ನೀವೇ ಹೇಳಿ. ಅದ್ರ ಬಗ್ಗೆ ನನ್ಗೆ ಸ್ವಲ್ಪ ಭಯ ಆಗ್ತಿದೆ ಅಂತ ಮೀನಾ ಹೇಳ್ತಾಳೆ. ಸೂರ್ಯ, ಅಕ್ಕೆ ಭಯನೂ ಕರೆಕ್ಟೇ ಕಣ. ಹೂ ಕಟ್ಟೋ ಸಂಘದಲ್ಲಿ ಎಲೆಕ್ಷನ್ ಆಗ್ಬೇಕಾದ್ರೆ ಆ ಹೆಂಗ್ಸು ಎಂತ ಕ್ರಿಮಿನಲ್ ಕೆಲ್ಸ ಎಲ್ಲ ಮಾಡಿದ್ಲು. ಈಗ ಅವ್ರ ಮನೆ ಹುಡುಗಿ ಅಂದ್ರೆ ಸುಮ್ನೆ ಬಿಡ್ತಾಳಾ ಅಂತ ರವಿ ಹೇಳ್ಬೇಕಾದ್ರೆ, ಲವ್ ರವಿಗಾನ್, ಅದೆಲ್ಲ ಏನು ಎತ್ತ ಅಂತ ಆಮೇಲೆ ನೋಡ್ಕೊಳ್ಳೋಣ ಕಣೋ. ಈಗ ನಾವು ಒಂದ್ ವಿಷಯಕ್ಕೆ ಕೈ ಹಾಕದ್ಮೇಲೆ ಅದನ್ನ ಪೂರ್ತಿಯಾಗಿ ಮುಗಿಸ್ಬೇಕು. ಮುಂದಕ್ಕೆ ಅದ್ರಿಂದ ಏನ್ ತೊಂದ್ರೆ ಆಗುತ್ತೆ ಅದು ಇದು ಅದನ್ನೆಲ್ಲ ಮರ್ತ್ ಬಿಡ್ಬೇಕು ಅಂತ ಸೂರ್ಯ ಹೇಳ್ದಾಗ, ಸೂರ್ಯ ಹೇಳೋದು ಕರೆಕ್ಟ್ ಆಗಿದೆ ಮೀನಮರಿ. ಲವ್ ಮ್ಯಾರೇಜ್ ಅಂದ್ಮೇಲೆ ಸ್ಟಾರ್ಟಿಂಗ್ ಅಲ್ಲಿ ಯಾರು ಒಪ್ಕೊಳ್ಳೋದಿಲ್ಲ. ನಮ್ಗೂ ಸಮಸ್ಯೆ ಬಂತು, ಆಮೇಲೆ ಎಲ್ಲ ಸರಿ ಹೋಗ್ಲಿಲ್ವಾ, ಅದೇ ತರನೇ ಅವ್ರಿಗೂ ಸರಿ ಹೋಗುತ್ತೆ. ನೀವೇನು ಭಯ ಪಡ್ಬೇಡಿ ಅಂತ ಶ್ರುತಿ ಧೈರ್ಯ ಹೇಳ್ತಾಳೆ. ಹೌದು ಅದ್ಕೆ, ನಿಮ್ಗೇನೇ ಹೆಲ್ಪ್ ಬೇಕಿದ್ರು ಕೇಳಿ, ನಾವ್ ನಿಮ್ ಜೊತೆ ಇರ್ತೀವಿ ಅಂತ ರವಿ ಹೇಳ್ತಿರ್ತಾನೆ. ನಾನು ಅಷ್ಟೇ ಅಂತ ಶ್ರುತಿನೂ ಹೇಳ್ತಾಳೆ. ಸರಿ ಹೋಗ್ಲಿ ಬಿಡಿ. ಹೌದು, ಅಪ್ಪಯ್ಯ ಎಲ್ಲಿ? ಅಪ್ಪಯ್ಯನ ಹತ್ರ ಈ ವಿಷಯ ಹೇಳ್ಬೇಕು ಅಂತ ಸೂರ್ಯ ಹೇಳ್ಬೇಕಾದ್ರೆ, ಸೂರ್ಯ ಅಂತ ಕರಿತಾ ರಂಗನಾಥ್ ಅವರು ಅಲ್ಲಿಗ್ ಬರ್ತಾರೆ. ಬಾ ಅಪ್ಪಯ್ಯ, ಇವಾಗ ತಾನೇ ಮೀನನ್ನ ಕೇಳ್ತಾ ಇದ್ದೆ ನೀನ್ ಎಲ್ಲಿದ್ಯಾ ಅಂತ, ನೀನ್ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು ಅಂತ ಸೂರ್ಯ ಹೇಳ್ಬೇಕಾದ್ರೆ, ಹೌದಾ, ಅದೇನಪ್ಪಾ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಅಪ್ಪವ್, ಬಾ ಇಲ್ಲಿ ಕುತ್ಕೋ ಅಂತ ಹೇಳ್ತಾ ಸೂರ್ಯ ರಂಗನಾಥ್ ಅವ್ರನ್ನ ಕೂರ್ಸಿ ಅವನ ಜೊತೆಲಿ ಹೋಗಿ ಕುತ್ಕೋತಾನೆ. ಅಷ್ಟ್ರಲ್ಲಿ ಶಾಂತಿನೂ ಅಲ್ಲಿಗ್ ಬರ್ತಾಳೆ. ಏನಪ್ಪ ಸೂರ್ಯ, ಹೇಳಪ್ಪ ಇವಾಗ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಅಪ್ಪಯ್ಯ, ಅದು ಮಂಜ ಮತ್ತೆ ತಾರನ್ ಮದ್ವೆಗೆ ರಿಜಿಸ್ಟರ್ ಆಫೀಸಲ್ಲಿ ಡೇಟ್ ಕೇಳಿದ್ವಲ್ಲ, ಅವರು ಡೇಟ್ ಕೊಟ್ಟಿದ್ದಾರೆ ಅಂತ ಸೂರ್ಯ ಹೇಳ್ದಾಗ, ಓಹೋ, ಡೇಟೇ ಫಿಕ್ಸ್ ಆಗೋಯ್ತಾ? ಒಳ್ಳೇದು, ತುಂಬಾ ಖುಷಿ ಆಯ್ತು. ಮದ್ವೆನ ಚೆನ್ನಾಗ್ ಮಾಡಿ, ಜೋರಾಗ್ ಮಾಡಿ ಅಂತ ಶಾಂತಿ ಹೇಳ್ಬೇಕಾದ್ರೆ ಮನೆಯವರೆಲ್ಲರೂ ಆಶ್ಚರ್ಯದಿಂದ ಶಾಂತಿನೇ ನೋಡ್ತಿರ್ತಾರೆ. ಅತ್ತೆ, ಮೀನಾ ಮರಿ ತಮ್ಮನ್ ಮದ್ವೆಲಿ ನಿಮ್ಗೆ ಇಷ್ಟೊಂದು ಖುಷಿ ಆಗ್ತಿದ್ಯಾ? ನಂಬೋದಕ್ಕೆ ಆಗ್ತಿಲ್ಲ ಅಂತ ಶ್ರುತಿ ಕೇಳ್ತಾಳೆ. ಮೈಕೋ, ಅದು ಏನ್ ಗೊತ್ತಾ ಮೈಕೋ, ಸಕ್ಕರೆಗೆ ಮೀನಮ್ಮನ್ ತಮ್ಮನ್ ಮದ್ವೆ ಆಗ್ತಿದ್ಯಲ್ಲ ಅಂತ ಖುಷಿ ಅಲ್ಲ, ಆ ವಿಶಾಲಾಕ್ಷಿ ಕೋಪ ಮಾಡ್ಕೋತಾಳಲ್ಲ ಅನ್ನೋ ಖುಷಿ ಅಲ್ವಾ ಸಕ್ರೆ ಅಂತ ಸೂರ್ಯ ಕೇಳ್ತಾನೆ. ಅದಕ್ಕೆ ಶಾಂತಿ ಹೌದು ಅಂತ ಹೇಳ್ತಾಳೆ. ಅಪ್ಪಯ್ಯ, ರವಿ ಶ್ರುತಿ ಇಬ್ರುನು ನಿಮ್ಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದಾರೆ. ಇನ್ನು ಆ ಪಪ್ಪರಪ್ಪ ಬಂದ್ಬಿಟ್ರೆ ಅವ್ನು ಒಂದ್ ಮಾತ್ ಹೇಳ್ಬೇಕು ಅಂತ ಸೂರ್ಯ ಹೇಳ್ತಾನೆ. ಬರೀ ಪಪ್ಪರಪ್ಪ ಅಂತ ಕರೆಯೋದಲ್ಲ, ಅಪ್ಪರಪ್ಪ ಮನೋಜ್ ಅಂತ ಕರಿ. ಪೂರ್ತಿ ಹೆಸರು ಹೇಳಿದ್ರೆ ಪವರ್ ಜಾಸ್ತಿ ಅಂತೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಅಯ್ಯೋ ಸಕ್ರೆ, ಸುಮ್ನೆ ಇರ್ತೀರಾ? ಅಪ್ಪಯ್ಯ, ಎಲ್ರಿಗೂ ಈ ಮದ್ವೆ ಇಷ್ಟನೇ ಇರೋದು. ಯಾವ್ದಕ್ಕೂ ಮನೋಜನ್ ಒಂದ್ ಮಾತ್ ಹೇಳ್ತೀನಿ, ಅವನು ಈ ಮದ್ವೆಗ್ ಬರ್ದೇ ಇದ್ರು ಪರವಾಗಿಲ್ಲ, ಆದ್ರೆ ಅವನಿಂದ ಈ ಮದ್ವೆಗೆ ಯಾವ್ದೇ ರೀತಿ ತೊಂದ್ರೆ ಆಗದೆ ಇದ್ರೆ ಸಾಕು. ಯಾಕಂದ್ರೆ ಅವನನ್ನ ನಂಬೋದಕ್ ಆಗೋದಿಲ್ಲ ಅಪ್ಪಯ್ಯ. ಹೆಣ್ಣಿನ ಮನೆಯವ್ರು ಯಾರಾದ್ರೂ ಕಾಣಿಸಿದ್ರು ಅಂತಂದ್ರೆ ಇವ್ನು ಹೋಗ್ಬಿಟ್ಟು ಎಲ್ಲ ಅವ್ರ ಹತ್ರ ಒದ್ರುಬಿಡ್ತಾನೆ. ಆಮೇಲೆ ಸುಮ್ನೆ ಬೇಡದಿರೋ ಸಮಸ್ಯೆ ಎಲ್ಲ ಯಾಕೆ ಅಂತ ಸೂರ್ಯ ಹೇಳ್ತಾನೆ. ಏನಾ, ಅವ್ನಿಗೇನೇನ್ ಬೇರೆ ಮಾಡೋ ಕೆಲ್ಸ ಇಲ್ಲ ಅನ್ಕೊಂಡಿದ್ಯಾ? ಅವನು ಕೋಟೀಶ್ವರ ಆಗೋದಿಕ್ಕೆ ಯಾವ ದಾರಿ ಇದೆ ಅಂತ ಹುಡುಕ್ತಾ ಇದ್ದಾನೆ. ನಿಮ್ ದಾರಿಗೆಲ್ಲ ಅವ್ನ್ ಬರೋದಿಲ್ಲ ಕಣ ಅಂತ ಶಾಂತಿ ಹೇಳ್ದಾಗ, ಸೂರ್ಯ, ಈ ವಿಷಯವಾಗಿ ಹೆಣ್ಣಿನ ಮನೆಗೆ ಯಾರ್ ಹೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಕಣೋ, ಆದ್ರೆ ಹೆಣ್ಣಿನ ಮನೆಗೋಗಿ ಇಂಥ ದಿವ್ಸ ಮದ್ವೆ ಇಟ್ಕೊಂಡಿದೀವಿ, ಬಂದ್ ಆಶೀರ್ವಾದ ಮಾಡಿ ಅಂತ ಕರಿಬೋದಲ್ವೇನೋ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅಪ್ಪಯ್ಯ, ಏನಪ್ಪಯ್ಯ ನೀನ್ ನೋಡಿದ್ರೆ ನ್ಯಾಯ ಧರ್ಮ ಅಂತೀಯ, ಆದ್ರೆ ಅವ್ರಿಗೆ ಅದೆಲ್ಲ ಏನು ಅಂತಾನೆ ಗೊತ್ತಿಲ್ಲ ಅಪ್ಪಯ್ಯ.
ಅಷ್ಟೇ ಅಲ್ಲ, ವಿಷಯ ಏನಾದ್ರೂ ಗೊತ್ತಾಯ್ತು ಅಂದ್ರೆ ಅವ್ರು ಆಶೀರ್ವಾದ ಮಾಡೋದಿಲ್ಲ. ಅಲ್ಲ್ ಬಂದು ಸುಮ್ನೆ ಗಲಾಟೆ ಮಾಡ್ತಾರೆ. ಅದಷ್ಟೇ ಅವ್ರಿಗ್ ಗೊತ್ತಿರೋದು ಅಂತ ಸೂರ್ಯ ಹೇಳ್ದಾಗ, ಹೌದೌದು, ಆ ವಿಶಾಲಿಗೆ ಏನಾದ್ರೂ ಈ ವಿಷಯ ಗೊತ್ತಾಯ್ತು ಅಂದ್ರೆ ಈ ಮದ್ವೆ ನಡೆಯೋದಿಕ್ಕೆ ಅವಳು ಖಂಡಿತ ಬಿಡೋದಿಲ್ಲ. ಅದೆಲ್ಲ ಏನು ಬೇಡ. ಸೂರ್ಯ, ನಿನ್ ಪಾಡಿಗ್ ನೀನ್ ಮದ್ವೆ ಮಾಡ್ಸೋ ಅಂತ ಶಾಂತಿ ಹೇಳ್ತಾಳೆ. ಶಾಂತಿ, ನಿನ್ನ ದ್ವೇಷನ ತೀರ್ಸ್ಕೊಳ್ಳೋ ಸಮಯ ಅಲ್ಲ ಕಣೆ ಇದು. ನಾವು 3 ಜನ ಗಂಡ್ಮಕ್ಳನ್ನ ಹೆತ್ತಿದೀವಿ. ಅದನ್ನ ಮರ್ತ್ಬಿಟ್ಯಾ? ತಂದೆ ತಾಯಿಗಳಿಗೆ ಇಂಥ ಮುಖ್ಯವಾದ ವಿಷಯ ಹೇಳಿಲ್ಲ ಅಂತಂದ್ರೆ ಅದು ತಪ್ಪಾಗುತ್ತೆ ಕಣೆ ಅಂತ ರಂಗನಾಥ್ ಅವ್ರು ಹೇಳ್ದಾಗ, ಮಾವ, ನೀವ್ ಹೇಳ್ತಾ ಇರೋದು ಕರೆಕ್ಟ್ ಆಗೇ ಇದೆ. ಎಷ್ಟೇ ಇದ್ರು ಒಂದ್ ಹೆಣ್ಣಿಗೆ ಅವ್ರ ಮನೇಲಿ ಒಂದ್ ಹುಡುಗಿಗೆ ಮದ್ವೆ ಮಾಡೋದು ತಪ್ಪಾಗತ್ತೆ. ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ಅಂತ ಮೀನಾ ಹೇಳ್ದಾಗ, ಅಯ್ಯೋ ಅಪ್ಪ, ನೀನು ಮತ್ತೆ ಈ ಮೀನಮ್ಮ ಇಬ್ರು ತುಂಬಾನೇ ಒಳ್ಳೆಯವ್ರಾಗ್ಬಿಟ್ಟಿದೀರಾ, ಅದೆಲ್ಲ ತಪ್ಪು ಅಂತ ಸೂರ್ಯ ಹೇಳ್ತಾನೆ. ಲೋ ಸೂರ್ಯ, ಇದ್ರಲ್ಲಿ ಒಳ್ಳೆಯವರು ಕೆಟ್ಟವ್ರು ಅಂತ ಎಲ್ಲ ಏನು ಇಲ್ಲ ಕಣೋ. ನಾವು ನ್ಯಾಯವಾಗಿ ನಡ್ಕೋಬೇಕು ಕಣಪ್ಪ. ನೀನು ಈ ವಿಷಯನ ಅವ್ರ ಮನೆಯವ್ರ ಹತ್ರ ಹೇಳು. ಬರೋದು ಬಿಡೋದು ಅವ್ರ ಇಷ್ಟ. ಆದ್ರೆ ನೀನ್ ಕರೆಯೋದು ಕರೆದ್ಬಿಡಪ್ಪ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಆಗ ಸೂರ್ಯ ಇಷ್ಟೇ ಇಲ್ದೆ ಹೋದ್ರುನು ಸರಿ ಆಯ್ತು ಅಂತ ಒಪ್ಕೋತಾನೆ. ಅಯ್ಯೋ ರೀ, ಆ ಮದ್ವೆಗೆ ಅವ್ರ್ ಬಂದ್ರೆಷ್ಟು ಬಿಟ್ರೆಷ್ಟು, ನೋಡಿ ನಾವೆಲ್ಲ ಇಷ್ಟ್ ಜನ ಇಲ್ಲ ಇಲ್ವಾ? ನಾವೇ ಮುಂದೆ ನಿಂತು ಅವ್ರ ಮದ್ವೆ ಮಾಡ್ಸೋಣ. ಹೇಗಾದ್ರೂ ಮಾಡಿ ಈ ಮದ್ವೆ ಮಾಡ್ಲೇಬೇಕು ಅಂತ ಶಾಂತಿ ಹೇಳ್ತಾಳೆ. ಸೂರ್ಯ ಅವ್ರೆ, ನಿಮ್ಮೆಲ್ಲರಿಗಿಂತ ಜಾಸ್ತಿ ಅತ್ತೆಗೆ ಇಂಟ್ರೆಸ್ಟ್ ಇದೆ ಅನ್ಸುತ್ತೆ ಅಂತ ಹೇಳ್ಕೊಂಡು ಶ್ರುತಿ ನಗ್ತಿರ್ತಾಳೆ. ಸರಿ ಅಪ್ಪಯ್ಯ, ನೀನ್ ಇಷ್ಟೆಲ್ಲ ಹೇಳಿದ್ಮೇಲೆ ನಾನ್ ಯಾಕೆ ಬೇಡ ಅಂತ ಹೇಳಿ, ನಾನು ಮತ್ತೆ ಮೀನಾ ಇಬ್ರು ಹೋಗಿ ಹೇಳ್ತೀವಿ ಅಂತ ಸೂರ್ಯ ಹೇಳ್ದಾಗ, ನನ್ಗೆ ಯಾಕೋ ಇದು ಸರಿ ಇಲ್ಲ ಅನ್ಸುತ್ತೆ. ಅಲ್ಲ, ಈ ವಿಷಯ ಹೇಳಿದ್ರೆ ಆ ವಿಶಾಲಾಕ್ಷಿ ಮದ್ವೆ ಮಾಡ್ಕೊಳಕ್ ಬಿಡ್ತಾಳಾ ಅಂತ ಶಾಂತಿ ಹೇಳ್ಬೇಕಾದ್ರೆ, ಸಕ್ರೆ ಅದ್ ಹಾಗಲ್ಲ. ಒಂದ್ ವೇಳೆ ಆ ವಿಶಾಲು ಮತ್ತೆ ಅವ್ರ ಕಡೆಯವರೆಲ್ಲ ಬಂದ್ರೆ ತಾರಂಗೂ ಖುಷಿ ಆಗುತ್ತಲ್ವಾ? ಅದಕ್ಕೆ ಅಪ್ಪಯ್ಯ ಹೇಳ್ದಂಗೆ ನಾವ್ ಅವ್ರ ಹತ್ರ ಒಂದ್ ಮಾತು ಹೇಳೋದು ಸರಿ ಅಂತ ಅನ್ನಿಸ್ತಾ ಇದೆ. ಮೀನಾ, ಬಾ ಹೋಗ್ ಬರೋಣ ಅಂತ ಹೇಳ್ತಾ ಸೂರ್ಯ ಮೀನಾ ಇಬ್ರು ಅಲ್ಲಿಂದ ಹೊರಡ್ತಾರೆ. ವಿಶಾಲಾಕ್ಷಿ, ಇನ್ಮೇಲಿದೆ ಕಣೆ ನಿನಗೆ ಹಬ್ಬ ಅಂತ ಅನ್ಕೊಂಡು ಶಾಂತಿ ತುಂಬಾನೇ ಖುಷಿ ಪಡ್ತಿರ್ತಾಳೆ. ಈ ಕಡೆ ಸೂರ್ಯ ಮೀನಾ ಇಬ್ರು ತಾಂಬೂಲದ ಸಮೇತ ವಿಶಾಲು ಮನೆಗ್ ಹೋದಾಗ ವಿಶಾಲು ಇವ್ರನ್ನ ಕೋಪದಿಂದ ಗುರಾಯಿಸ್ತಾಳೆ. ನೀವ್ ಯಾಕೆ ಇಲ್ಲಿ ಬಂದಿದ್ದೀರಾ? ಏನ್ ಬೇಕಾಗಿತ್ತು ನಿಮ್ಗೆ ಅಂತ ವಿಶಾಲು ಕೇಳಿದಾಗ ಸೂರ್ಯ ಮೀನಾ ಇಬ್ರು ಮುಖ ಮುಖ ನೋಡ್ತಿರ್ತಾರೆ. ಏನು, ಗಂಡ ಹೆಂಡತಿ ಇಬ್ರುನು ಈ ರೀತಿ ತಟ್ಟೆ ಹಿಡ್ಕೊಂಡು ಮನೆಯವರೆಗೂ ತಿರುಗಾಡ್ತಾ ಇದ್ದೀರಾ? ಏಕೆ, ಮನೇಲಿ ಏನಾದ್ರೂ ಕಷ್ಟನಾ ಅಂತ ವಿಶಾಲು ಕೇಳಿದಾಗ, ಪರವಾಗಿಲ್ಲ, ಕಿಂಡಲ್ ಎಲ್ಲ ಚೆನ್ನಾಗೇ ಮಾಡ್ತೀಯ ವಿಶಾಲು. ಆದ್ರೆ ನಾನಿರೋವರೆಗೂ ನಮ್ ಮನೇಲಿ ಯಾವ್ದೇ ರೀತಿ ಕಷ್ಟ ಬರೋದಿಕ್ಕೆ ನಾನ್ ಬಿಡೋದಿಲ್ಲ. ಅಕಸ್ಮಾತ್ ಬಂದ್ರೂ ಅದನ್ನ ಹೆಂಗ್ ಸರಿ ಮಾಡ್ಬೇಕು ಅನ್ನೋದು ನಮ್ಮಿಬ್ರಿಗೆ ಚೆನ್ನಾಗ್ ಗೊತ್ತಿದೆ. ಈಗ ನಾವಿಲ್ಲಿಗ್ ಬಂದಿರೋದು ಒಂದು ಮುಖ್ಯವಾದ ವಿಷಯ ಮಾತಾಡೋದಕ್ಕೆ ಅಂತ ಸೂರ್ಯ ಹೇಳ್ದಾಗ, ಮುಖ್ಯವಾದ ವಿಷಯನ ಏನದು ಅಂತ ವಿಶಾಲು ಕೇಳ್ತಾಳೆ. ಎಲ್ಲ ಒಳ್ಳೆ ವಿಷಯನೇ, ನಿಮ್ ಮನೆ ಹುಡುಗಿ ಬಗ್ಗೆ ಮಾತಾಡೋದಕ್ಕೆ ಬಂದಿರೋದು ಅಂತ ಸೂರ್ಯ ಹೇಳಿದಾಗ, ಮೊದ್ಲು ನಮ್ಮ ಮನೆ ಹುಡುಗಿ ಎಲ್ಲಿದ್ದಾಳೆ ಹೇಳೋ ಅಂತ ವಿಶಾಲು ಹೇಳ್ತಾಳೆ. ಹಾಗೆ ಸೂರ್ಯ ಮೈನಾ ಮತ್ತೆ ವಿಶಾಲು ಮಧ್ಯೆ ತುಂಬಾನೇ ಗಲಾಟೆ ನಡೆಯುತ್ತೆ. ನೋಡು, ನಿನ್ ಹತ್ರ ಗಲಾಟೆ ಮಾಡೋದಕ್ ನಾನ್ ಬಂದಿಲ್ಲ. ಇರೋ ವಿಷಯನ ಹೇಳ್ಬಿಡ್ತೀನಿ. ತಾರಂಗು ಮಂಜಂಗು ಮದ್ವೆ ಫಿಕ್ಸ್ ಮಾಡಿದೀವಿ. ಬಂದು ಆಶೀರ್ವಾದ ಮಾಡೋ ಆಸೆ ಇದ್ರೆ ಬಂದು ಮಾಡ್ಬೋದು. ಅದಕ್ಕೆ ತಗೊಳ್ಳಿ ತಾಂಬೂಲ ಅಂತ ಸೂರ್ಯ ಹೇಳ್ಬೇಕಾದ್ರೆ ವಿಶಾಲಾಕ್ಷಿ ಕೋಪದಿಂದ ಆ ತಾಂಬೂಲದ ತಟ್ಟೆನ ಕಿತ್ತೆಸಿತಾಳೆ. ಈ ಆಸ್ತಿನ ಹೊಡ್ಕೋಬೇಕು ಅಂತ ನಮ್ ಹುಡುಗಿ ಹಿಂದೆ ನಿಮ್ ಹುಡುಗನ ಕಳಿಸಿ ಹಿಂಗೆಲ್ಲಾ ಪ್ಲಾನ್ ಮಾಡಿದಿರಲ್ವಾ ಅಂತ ವಿಶಾಲು ಹೇಳಿದಾಗ, ನೋಡಿ, ನಿನ್ ಆಸ್ತಿ ಬಗ್ಗೆ ನಮ್ಗೆ ಯಾವ್ದೇ ರೀತಿ ಇಂಟ್ರೆಸ್ಟ್ ಇಲ್ಲ. ನಾವು ಕಷ್ಟಪಟ್ಟು ದುಡ್ದು ತಿನ್ನೋರು. ಬೇರೆಯವ್ರ ಆಸ್ತಿಗೆಲ್ಲ ನಿನ್ ತರ ಆಸೆ ಪಡೋರಲ್ಲ. ನಮ್ಮನೇನ ಯಾಮಾರ್ಸಿ ತಗೋಬೇಕು ಅಂತ ಅನ್ಕೊಂಡಿದ್ದೋಳ್ ತಾನೆ ನೀನು. ಅದಕ್ಕೆ ನಿನಗೆ ಇಂಥ ಐಡಿಯಾಗಳೆಲ್ಲ ಬರುತ್ತೆ ಅಂತ ಮೀನಾ ಚೆನ್ನಾಗಿ ಉಗಿತಾಳೆ. ಯಾವ್ದೇ ಕಾರಣಕ್ಕೂ ತಾರನ್ಗೂ ಮಂಜುಂಗೂ ಮದ್ವೆ ಆಗೋದಕ್ಕೆ ನಾನ್ ಬಿಡೋದಿಲ್ಲ ಕಣೋ ಅಂತ ವಿಶಾಲು ಹೇಳ್ಬೇಕಾದ್ರೆ, ಯಾರೇ ಬಂದು ತಡಿಯಕ್ ನೋಡಿದ್ರುನು ಅದು ಸಾಧ್ಯ ಆಗದೆ ಇರೋದು. ಈ ಮದ್ವೆ ನಡ್ದೇ ನಡೆಯುತ್ತೆ. ನಿಮ್ಗೆ ಇಷ್ಟ ಇದ್ರೆ ಬರ್ಬೋದು, ಇಲ್ಲ ಅಂದ್ರೆ ಸೈಡಲ್ಲಿ ಇದ್ಬಿಡಿ, ಅದೇ ತಮ್ಗ್ ಒಳ್ಳೇದು ಅಂತ ಸೂರ್ಯ ವಾರ್ನಿಂಗ್ ಕೊಟ್ಟು ಅಲ್ಲಿಂದ ಹೋಗ್ತಾನೆ. ನಾನ್ ಅನ್ಕೊಂಡಿದ್ದೆಲ್ಲ ಉಲ್ಟಾ ಆಗ್ತಿದ್ಯಲ್ಲ. ಯಾಕೋ ಬರ್ತಾ ಬರ್ತಾ ಇವ್ರುಗಳೇ ಗೆಲ್ತಾ ಇದಾರೆ. ನಾನ್ ಇವ್ರ ಮುಂದೆ ತಲೆ ತಗ್ಸೋ ರೀತಿ ಆಗ್ತಿದ್ಯಲ್ಲ ಅಂತ ವಿಶಾಲು ಕೋಪ ಮಾಡ್ಕೊಂಡು ಹಾಗೆ ಕಿರ್ಚಾಡ್ತಿರ್ತಾಳೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.